ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ತಿಳಿಯಾದಂತೆ ಕಾಣಿಸ್ತಾ ಇದೆ. ಅಮೆರಿಕ ಎಂಟ್ರಿ ಬೆನ್ನಲ್ಲೇ ಇರಾನ್ ಕದನ ವಿರಾಮವನ್ನ ಘೋಷಣೆ ಮಾಡಿದೆ. ಬೆಳಗ್ಗೆ ಮತ್ತೆ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಯನ್ನ ಇರಾನ್ ಮಾಡಿತ್ತು. ಬೀರ್ಶೇವ್ ನಗರದ ಮೇಲೆ ಮಿಸೈಲ್ ಮಳೆಯನ್ನೇ ಇರಾನ್ ಸುರಿಸಿತ್ತು. ಇರಾನ್ ನಡೆಸಿದಂಥ ಮಿಸೈಲ್ ದಾಳಿಯಲ್ಲಿ 7 ಮಂದಿ ಇಸ್ರೇಲಿಗರು ಸಾವನ್ನಪ್ಪಿದ್ದಾರೆ. ದಾಳಿ ಬೆನ್ನಲ್ಲೇ ಸಂಘರ್ಷಕ್ಕೆ ಕದನ ವಿರಾಮವನ್ನ ಇರಾನ್ ಘೋಷಣೆ ಮಾಡಿದೆ. ಅಂತೂ ಇಂತೂ ಮಧ್ಯಪ್ರಾಚ್ಯದಲ್ಲಿ ಕವಿದಿದ್ದಂಥ ಯುದ್ಧದ ಕಾರ್ಮೋಡ ಸರದಂತೆ ಕಾಣಿಸ್ತಾ ಇದೆ. ಸತತವಾಗಿ 9-10 ದಿನಗಳಿಂದ ಏನೊಂದು ಯುದ್ಧ ನಡೀತಾ ಇತ್ತು, ಭೀಕರವಾದಂಥ ಯುದ್ಧ. ಎಲ್ಲೋ ಒಂದು ಕಡೆ ಇದು 3ನೇ ವರ್ಲ್ಡ್ ವಾರ್ಗೂ ಕೂಡ ಎಡೆಮಾಡಿಕೊಡುತ್ತಾ, ವಿಶ್ವಯುದ್ಧಕ್ಕೆ ಇದು ನಾಂದಿ ಹಾಡುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮೂಡಿಸಿತ್ತು ಈ ಒಂದು ರಣಭೀಕರವಾದಂಥ ಯುದ್ಧ. ಕೊನೆಗೂ ಅಮೆರಿಕ ಇವತ್ತು ಮಧ್ಯಸ್ಥಿಕೆ ವಹಿಸಿ ಸೀಸ್ ಫೈರ್ ಘೋಷಣೆ ಮಾಡಿಸಿದ್ದೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಅಂದರೆ ಅಮೆರಿಕ ಅಧ್ಯಕ್ಷರು ಕೊಟ್ಟಿದ್ರು. ಆದರೆ ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಆದರೆ ಈಗ ಇರಾನ್ ಈ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಿದೆ. ಸತತವಾಗಿ ಏನೊಂದು ರಣಭೀಕರ ದಾಳಿ ನಡೀತಾ ಇತ್ತು ಮಧ್ಯಪ್ರಾಚ್ಯದಲ್ಲಿ, ಅದಕ್ಕೆ ಈಗ ತಾತ್ಕಾಲಿಕವಾಗಿ ಒಂದು ಫುಲ್ ಸ್ಟಾಪ್ ಬಿದ್ದಂತೆ ಕಾಣಿಸ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಾ ಇದ್ದಂಥ ರಣಭೀಕರ ಯುದ್ಧದಲ್ಲಿ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿತ್ತು. ಅಮೆರಿಕ ಕೂಡ ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿ ನಾಶ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಈಗ ತಾತ್ಕಾಲಿಕವಾಗಿ ಯುದ್ಧ ವಿರಾಮವನ್ನು ಇರಾನ್ ಘೋಷಣೆ ಮಾಡಿದೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಮಧ್ಯಪ್ರಾಚ್ಯದಲ್ಲಿ ಈಗ ಒಂದು ಕಡೆ ಪರಿಸ್ಥಿತಿ ತಿಳಿಯಾದಂತೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಅಮೆರಿಕ ಅಧ್ಯಕ್ಷರು ಕದನ ವಿರಾಮ ಘೋಷಣೆ ಆಯಿತು ಅಂತ ಅನೌನ್ಸ್ ಮಾಡಿದಾಗ ಇರಾನ್ ಒಪ್ಕೊಳ್ಳಿಲ್ಲ. ಆದರೆ ಈಗ ಖುದ್ದಾಗಿ ಇರಾನೇ ಒಪ್ಕೊಂಡಿದೆ, ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತ. ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ರಾಹುಲ್, ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಂದು ಮುಂಜಾನೆನೆ ಇಸ್ರೇಲ್ ಮತ್ತು ಇರಾನ್ 2 ದೇಶಗಳ ನಡುವಿನ ಸಂಘರ್ಷದಲ್ಲಿ ಈಗ ಕದನ ವಿರಾಮ ಘೋಷಣೆ ಆಗಿದೆ ಅಂತೇಳಿ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಇದನ್ನ ತಕ್ಷಣವೇ ಇರಾನ್ ಒಪ್ಕೊಂಡಿರಲಿಲ್ಲ. ಆ ರೀತಿಯಾದಂತಹ ಯಾವುದೇ ಒಪ್ಪಂದ ಇರಾನ್ ಮತ್ತು ಇಸ್ರೇಲ್ ದೇಶಗಳ ನಡುವೆ ಆಗಿಲ್ಲ, ಅಗ್ರಿಮೆಂಟ್ ಆಗಿಲ್ಲ ಅಂತೇಳಿ ಇರಾನ್ನ ವಿದೇಶಾಂಗ ಸಚಿವ ಹೇಳಿದ್ರು. ಅದಾದ ಬಳಿಕ ಈಗ ಕೆಲವೇ ಗಂಟೆಗಳ ಬಳಿಕ ಇರಾನ್ ಕೂಡ ಅಧಿಕೃತವಾಗಿ ಈ ಕದನ ವಿರಾಮವನ್ನ ಘೋಷಣೆಯನ್ನ ಮಾಡಿದೆ. ನಾವು ಇನ್ ಮುಂದೆ ಯಾವುದೇ ದಾಳಿಯನ್ನ ಇಸ್ರೇಲ್ ಮೇಲೆ ನಡೆಸೋದಿಲ್ಲ ಅಂತ ಹೇಳಿದೆ. ಈಗ ಈ ರೀತಿಯಾಗಿ ಈಗ ಇರಾನ್ ಕೂಡ ಕದನ ವಿರಾಮವನ್ನು ಘೋಷಣೆ ಮಾಡಿದಂತಾಗಿದೆ. ಮುಖ್ಯವಾಗಿ ಕತಾರ್ ದೇಶದ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಮತ್ತು ಇರಾನ್ 2 ದೇಶಗಳು ಕೂಡ ಈ ಕದನ ವಿರಾಮಕ್ಕೆ ಒಪ್ಕೊಂಡಿವೆ. ಈ ಕಾರಣಕ್ಕಾಗಿ ಇದನ್ನ ಮುಂಚಿತವಾಗಿನೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆಯನ್ನ ಮಾಡಿದ್ರು. ಮುಖ್ಯವಾಗಿ ಕದನ ವಿರಾಮ ಘೋಷಣೆ ಆದ್ರೆ ಅದನ್ನ ಮಾಡ್ಕೊಂಡಂತ ದೇಶಗಳು ಘೋಷಣೆ ಮಾಡಬೇಕು, ಇರಾನ್ ಮತ್ತು ಇಸ್ರೇಲ್ ದೇಶಗಳು ಘೋಷಣೆ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.